ಹೇ ಫ್ಯಾಮಿಲಿ, ಹೇಗಿದ್ದೀರಾ? ಒಬ್ಬರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಂತಂದರೆ, ಯಾವಾಗಲೂ ಆ ರೆಸಿಪಿ ಅಂತ ಹೇಳಿ ಬೋರ್ ಆಗಿರುತ್ತೆ. ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಏನಂತಂದರೆ ಸೀಸ್ನಲ್ ಫ್ರೂಟ್ಸ್ ಸಿಗುತ್ತೆ ಅಲ್ವಾ, ಸೊ ಅದರಲ್ಲಿ ಐಸ್ ಕ್ರೀಮ್ ಮಾಡೋಣ. ಫ್ರೂಟ್ ಏನಂತಂದರೆ ಮಸ್ಟ್ ಮೆಲನ್, ಕರ್ಬೂಜ ಅಂತಾರೆ ಕನ್ನಡದಲ್ಲಿ. ಸೊ ಇದರಲ್ಲಿ ಐಸ್ ಕ್ರೀಮ್ ಮಾಡೋಣ. ಬರೀ 4 ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಐಸ್ ಕ್ರೀಮ್ ಮಾಡಿ ತೋರಿಸ್ತೀನಿ. ಸೊ ತುಂಬ ಈಸಿ ಆಗಿ ತುಂಬ ಸಿಂಪಲ್ ಕೂಡ. ಸೊ ಇವಾಗ ಬೇಸಿಗೆರೋದ್ರಿಂದ ಆಚೆ ಕಡೆ ಐಸ್ ಕ್ರೀಮ್ ತೊಗೊಂಡು ತಿನ್ನೋ ಅವಶ್ಯಕತೆನೇ ಬೇಡ. ಸೊ ಮನೇಲಿ ಮಾಡ್ಕೊಂಡು ಆರಾಮಾಗಿ ತಿನ್ಕೊಳ್ಬೋದು. ಸೊ ಯಾರ್ಯಾರೆಲ್ಲ ನೋಡ್ತಿದ್ರೋ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆಯೇ ಯಾರು ಹೊಸಬ್ರು ನೋಡ್ತಿದ್ರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲು ಮಸ್ಟ್ ಮೆಲನ್ನ ತೊಗೊಂಡಿದ್ದೀನಿ. ಸೊ ಅದನ್ನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಈ ಪೋರ್ಷನ್ ಅಷ್ಟೇ ಸಾಕು. ಸೊ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಸೊ ಈ ಥರ ನೋಡಿ, ಫುಲ್ಲು ರೈಪ್ ಆಗಿದೆ, ತುಂಬಾ ಚೆನ್ನಾಗಿದೆ ಫ್ರೂಟು. ಆದಷ್ಟು ಹಣ್ಣಾಗಿರೋದನ್ನ ತೊಗೊಳ್ಳಿ, ಯಾಕಂತಂದರೆ ಸೊ ಕಾಯಿದ್ರೆ ಸ್ವಲ್ಪ ವೇರಿ ಆಗುತ್ತೆ ಟೇಸ್ಟ್ ಅದರಿಂದ. ಸೊ ಇವಾಗ ಇದನ್ನೆಲ್ಲ ಆಚೆ ತಗೊಳ್ಳೋಣ, ಓಕೆನಾ? ಸೊ ಇವಾಗ ಇದೇನಿದೆ ಸೊ ಇದನ್ನೆಲ್ಲ ತಗೊಳ್ಳೋಣ ಆಚೆಗಡೆ. ಸೊ ನೀಟಾಗಿ ತಗೊಂಡ್ಬಿಡಿ. ಇದು ತುಂಬ ಯೂನಿಕ್ಕಾಗಿ ತುಂಬ ಚೆನ್ನಾಗಿರುತ್ತೆ. ಈ ಬೀಜ ಎಲ್ಲ ಏನಿರುತ್ತೆ ಅದನ್ನೆಲ್ಲ ತೆಗೆದುಬಿಡೋಣ, ಸೈಡ್ಗೆ ಇಟ್ಕೊಂಡು ಬಿಡೋಣ. ಸೊ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ನಾನು. ಇದನ್ನೆಲ್ಲ ಸೀಡ್ಸ್ ಎಲ್ಲ ತೊಗೊಂಡು ಇದೆಲ್ಲ ಹಾಕಿದ್ರೆ ಚೆನ್ನಾಗಿರೋದಿಲ್ಲ, ಅದರಿಂದ ಸೊ ಎಲ್ಲ ಅದಕ್ಕೆ ಹಾಕ್ಕೊಂಡು ಬಿಡ್ತೀನಿ. ಸೊ ಇದರಲ್ಲಿರೋ ಪಲ್ಪ್ನೆಲ್ಲ ತೆಗೆಯೋಣ ಇವಾಗ. ಸೊ ಕಂಪ್ಲೀಟಾಗಿ ತೊಗೊಂಡ್ಬಿಡ್ಬೇಕು, ಒಂಚೂರು ಕೂಡ ಬಿಡದೆ. ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೂ ಪರವಾಗಿಲ್ಲ, ಯಾಕಂದರೆ ಕಟ್ ಮಾಡಲ್ಲ ಅಲ್ವಾ ನಾವು, ಹಂಗೆ ತೆಗಿತೀವಿ, ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಸಾಧ್ಯ ಆದಷ್ಟು ಹಣ್ಣಾಗಿರಬೇಕು ನೋಡಿ, ಈ ಥರ ಆ ಥರ ತೊಗೊಳ್ಳಿ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಓಪನ್ ಮಾಡೋಕ್ಕೆ ಇದನ್ನು. ಸೊ ನಾನು ಇದನ್ನೆಲ್ಲ ಓಪನ್ ಮಾಡಿಕೊಂಡು ಆಮೇಲೆ ವಿಡಿಯೋ ಮಾಡ್ತೀನಿ. ಪಲ್ಪು ಇಷ್ಟು ಬಂದಿದೆ. ಸೊ ನನ್ನ ಕೈಯಲ್ಲಿ ಸಾಧ್ಯ ಆದಷ್ಟು ತಕ್ಕೊಂಡಿದ್ದೀನಿ. ಸೊ ಆರಾಮಾಗಿ ತೆಗಿಬೋದು. ಸೊ ಸ್ವಲ್ಪ ಕಷ್ಟ ಆಗುತ್ತೆ, ಒಳಗಡೆ ಎಲ್ಲ ತೆಗಿಬೇಕಲ್ಲ ಸ್ಪೂನಲ್ಲಿ. ಸೊ ಈ ಥರ ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಬಿಡೋಣ. ಸೊ ಇದನ್ನು ನೆಕ್ಸ್ಟ್ ಪ್ರೋಸೆಸ್ಸು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಸೊ ಪಲ್ಪೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಸೊ ನೆಕ್ಸ್ಟ್ ಇದಕ್ಕೆ ಒಂದು 3 to 4 ಟೇಬಲ್ ಸ್ಪೂನ್ ಆಗೋಷ್ಟು ಶುಗರ್ನ ಹಾಕ್ಕೊತೀನಿ. ಸೊ ಶುಗರ್ ಸ್ಕಿಪ್ ಮಾಡ್ಕೊಳ್ಳೋದಾದರೆ ಬೆಲ್ಲನ ಸೇರಿಸ್ಕೊಳ್ಳಿ. ಸೊ ಹಣ್ಣು ತುಂಬ ಸ್ವೀಟ್ ಇದೆ ಅನ್ನೋದಾದರೆ ಸಕ್ಕರೆ 2 ಸ್ಪೂನ್ ಸಾಕು. ಸೊ ಇದು ಸ್ವಲ್ಪ ಸಪ್ಪೆ ಇದೆ, ಅದರಿಂದ 4 ಸ್ಪೂನ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬಿಡೋಣ. ಇದನ್ನ ಆನ್ ಆಫ್ ಮಾಡಿಕೊಂಡ್ರೆ ಸಾಕು. ಸೊ ನೋಡಿ, ಈ ಥರ ಪಲ್ಪ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಪ್ರೋಸೆಸ್ನ ಹೇಳ್ಕೊಡ್ತೀನಿ. ನೆಕ್ಸ್ಟು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಹಾಲನ್ನ ಹಾಕ್ಕೊಂಡಿದ್ದೀನಿ. ಹಾಲು ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಸೊ ತಿಕ್ಕಾಗೋ ತನಕ ನಾವು ಸ್ವಲ್ಪ ಹೊತ್ತು ಕಾಯಿಸ್ಕೊಬೇಕು. ಸೊ ಈ ಥರ ಹಾಲು ಸ್ವಲ್ಪ ತಿಕ್ಕಾಗಲಿ ನಾವು ಅಷ್ಟೊತ್ತಿಗೆ. ಸೊ ಒಂದು ಬೌಲ್ ತೊಗೊಂಡಿದ್ದೀನಿ. ಸೊ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ಇದನ್ನು 2 ಸ್ಪೂನ್ಸ್ ಅಷ್ಟು ಹಾಕೊಳ್ಳೋಣ. ಸೊ ಸಾಧ್ಯ ಆದಷ್ಟು ವೆನಿಲಾ ಫ್ಲೇವರೇ ತೊಗೊಳ್ಳಿ. 2 ಸ್ಪೂನ್ಸ್ ಹಾಕೊಳ್ಳೋಣ. ಸೊ 2 ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಲು ಹಾಕೋತಿದ್ದೀನಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಮಿಕ್ಸ್ ಮಾಡೋದೇ ಒಂದು ಸೊ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ಹಾಲಿಗೆ ಹಾಕೋಣ. ಸ್ವಲ್ಪ ಥಿಕ್ನೆಸ್ ಆಗಿ ಬರುತ್ತೆ ಅಂದ್ಬಿಟ್ಟು ಅಷ್ಟೇ ಇದನ್ನ ಹಾಕೋದು. ಹಾಲು ಚೆನ್ನಾಗಿ ಕಾಯ್ದಿದೆ, ಇವಾಗ ಇದಕ್ಕೆ ಹಾಕೋಣ. ಸೊ ನೀಟಾಗಿ ತಿರುಗಿಸ್ಕೊಳ್ಬೇಕು.
ಇಲ್ಲಾಂದರೆ ಗಟ್ಟಿ ಆಗುತ್ತೆ ಅದು. ಸೊ ನೀವು ನೋಡ್ತಾ ಇರ್ಬೋದು ಗಟ್ಟಿ ಆಗ್ತಿದೆ. ಸೊ ಈ ಥರ ಗಟ್ಟಿ ಆಗಬೇಕು, ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಸೊ ಅದು ಇವಾಗ ಆಗಿದೆ. ಇದು ಆಫ್ ಮಾಡಿಕೊಂಡು ಆರಕ್ಕೆ ಬಿಟ್ಬಿಡೋಣ ಸ್ವಲ್ಪ ಹೊತ್ತು. ನೀವು ಶುಗರ್ ಬೇಕಂದ್ರೂ ಆ್ಯಡ್ ಮಾಡ್ಕೊಬೋದು ಇಲ್ಲಿ. ಸೊ ನಾನು ಅಲ್ಲಿ ಹಾಕ್ಕೊಂಡಿದ್ದೀನಿ ಆ ಪಲ್ಪ್ಗೆ ರುಬ್ಬೋವಾಗ ಅಂದ್ಬಿಟ್ಟು. ಸೊ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ಚೆನ್ನಾಗಿ ನೋಡಿ ಕ್ರೀಮಿ ಟೆಕ್ಸ್ಚರ್ ಬಂದಿದೆ ಇದು. ಸೊ ಈ ಥರ ಆಗಬೇಕು, ಆವಾಗ ಐಸ್ ಕ್ರೀಮ್ ಚೆನ್ನಾಗಾಗುತ್ತೆ. ಸೊ ಇದು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಬಿಡೋಣ, ಆಮೇಲೆ ವಿಡಿಯೋ ಮಾಡ್ತೀನಿ. ಸೊ ಗೈಸ್ ಇದು ಚೆನ್ನಾಗಿ ಆರಬೇಕು ಅಂತ ಹೇಳಿದೆ. ಸೊ ಆರಿದೆ. ಇವಾಗ ಇದಕ್ಕೆ ಪಲ್ಪ್ನ ಆ್ಯಡ್ ಮಾಡೋಣ. ಸೊ ನೀಟಾಗಿ ಮಿಕ್ಸ್ ಕೊಡೋಣ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ ಐಸ್ ಕ್ರೀಮು. ನಾನು ಇದು 2-3ನೇ ಸತಿ ಏನೋ ಮಾಡ್ತಿರೋದು. ಸೊ ಎಲ್ಲ ಒಂದು ಸತಿ ಟ್ರೈ ಮಾಡಿ ಗೈಸ್. ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಸೊ ಇದು ಮಿಕ್ಸ್ ಆದಮೇಲೆ ಅದಕ್ಕೆ ಹಾಕ್ಕೊಳ್ಳೋಣ. ಸೊ ಇವಾಗ ಇದಕ್ಕೆ ಫಿಲ್ ಮಾಡ್ಕೊಳ್ಳೋಣ. ಒಂದೊಂದೇ ಸ್ಪೂನ್ ತೊಗೊಂಡು ಸೊ ಈ ಥರ ಹಾಕ್ಕೊಳ್ಬೇಕು. ಸೊ ಇದನ್ನು ಕಂಪ್ಲೀಟಾಗಿ ಹಾಕೋತಾ ಇದ್ದೀನಿ ನಾನು. ಸೊ ಕಸ್ಟರ್ಡ್ ಪೌಡರ್ ಏನಿದೆ ಅದು ಒಂಚೂರು ಕೂಡ ಗಂಟು ಹಾಕ್ಬಾರ್ದು, ಆ ಥರ ಹಾಕ್ಕೊಳ್ಳಿ. ಆ ಥರ ಮಿಕ್ಸ್ ಮಾಡಬೇಕು ಮಿಲ್ಕಲ್ಲಿ. ಸೊ ಇದೇನಿದೆ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಸೊ ಇನ್ನು ಸ್ವಲ್ಪ ಪಲ್ಪ್ ಉಳ್ಕೊಂಡಿದೆ, ಅದನ್ನು ಹಾಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ. ಸೊ ಈ ಥರ ಹಾಕ್ಕೊಳ್ಳಿ. ಸೊ ಇವಾಗ ನೀಟಾಗಿ ಮಿಕ್ಸ್ ಕೊಡಿ ಒಂದು ರೌಂಡ್ ಜೊತೆಯಲ್ಲಿ. ಸೊ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ತೀನಿ ನಾನು ಮನೇಲಿ. ಚೆನ್ನಾಗಿ ಬಂದರೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು. ಸೊ ಇದಾಗಿದೆ ಇವಾಗ. ಸೊ ಪಲ್ಪ್ ಸ್ವಲ್ಪ ಎತ್ತಿಟ್ಟಿದ್ದೆ ಆವಾಗಲೇ ನಾನು. ಸೊ ನೋಡಿ ಇದನ್ನು ಹಾಕ್ಕೊಳ್ಳೋಣ ಇದ್ರ ಮೇಲೆ, ಚೆನ್ನಾಗಿರುತ್ತೆ. ನೀಟಾಗಿ ನೀವು ಬೇಕಾದರೆ ನಟ್ಸ್ ಎಲ್ಲ ಹಾಕ್ಕೊಳ್ಬೋದು, ಡ್ರೈ ಫ್ರೂಟ್ಸ್ ಹಾಕ್ಬೋದು, ಇಲ್ಲಾಂದರೆ ದಾಳಿಂಬೆ ಎಲ್ಲ ಬಿಡಿಸಿ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಹಾಕಿ ಇದನ್ನ ಒಂದು ರೌಂಡ್ ಫುಲ್ ಒಳಗಡೆ ಇದು ಮಾಡೋಣ, ಯಾಕಂದರೆ ಎಲ್ಲ ಮೇಲ್ಗಡೆನೇ ಇದು ಬೀಳುತ್ತೆ ಅದು ಅದರಿಂದ. ಸೊ ಇದು ಇವಾಗ ಆಗಿದೆ. ನಾವೇನು ಓಪನ್ ಮಾಡ್ತೀವೋ ಅದನ್ನು ಸೊ ಹೆಂಗೆ ಓಪನ್ ಮಾಡಿದ್ವೋ ಹಂಗೆ ಇಟ್ಬಿಟ್ಟು ಫ್ರೀಸ್ ಮಾಡೋಣ. ಒಂದು 2 to 3 hours ಫ್ರೀಸ್ ಮಾಡಿದರೆ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಸೊ ನಾನು ಆದಮೇಲೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂದ್ಬಿಟ್ಟು. ಸೊ ಇವಾಗ ಇದನ್ನ ಫ್ರೀಸರಲ್ಲಿ ಇಡ್ತೀನಿ. ಸೊ ಫ್ರೀಸ್ ಆಗೋಕ್ಕೆ ಬಿಟ್ಟಿದ್ದೀನಿ. ಸೊ ಒಂದು 2-3 ಅವರ್ ಬೇಕದು ಫ್ರೀಸ್ ಆಗೋಕ್ಕೆ. ಸೊ ನಾನು ಆಮೇಲೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ. ಸೊ ತುಂಬ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ ಕೂಡ. ಸೊ ಹಾಲು ಜೊತೆ ಕಸ್ಟರ್ಡ್ ಮಿಕ್ಸ್ ಮಾಡ್ತೀವಲ್ಲ, ಆ ಪ್ರೊಸೀಜರ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟು ಬಿಟ್ಟರೆ. ಸೊ ತುಂಬಾ ಈಸಿ. ಈ ಬೇಸಿಗೆಗೆ ತುಂಬ ಒಳ್ಳೆಯದು. ಆಚೆ ಕಡೆ ಎಲ್ಲ ಐಸ್ ಕ್ರೀಮ್ಸ್ ತೊಗೊಂಡು ತಿನ್ನೋ ಬದಲು ಈ ಥರ ಮಕ್ಕಳುಗಳಿಗೆ, ಇಲ್ಲ ವಯಸ್ಸಾದವರು, ಇಲ್ಲ ಹಸ್ಬೆಂಡು, ಅಪ್ಪ ಅಮ್ಮ, ಅತ್ತೆ ಮಾವ ಯಾರೇ ಇದ್ದರೂ ಮಾಡಿಕೊಡಿ ಮನೇಲಿ. ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ ಕೂಡ. ಇದು ನಾನು ಸೆಕೆಂಡ್ ಟೈಮ್ ಇಲ್ಲ ಥರ್ಡ್ ಟೈಮ್ ಮಾಡ್ತಿರೋದು. ಸೊ ಸೀಸ್ನಲ್ ಫ್ರೂಟ್ಸಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಆಚೆಗಡೆ ತಗೊಳ್ಳೋ ಐಸ್ ಕ್ರೀಮ್ಗಿಂತ ತುಂಬ ಚೆನ್ನಾಗಿರುತ್ತೆ. ಸೊ ಬೇಕಿದ್ರೆ ನೀವು ಇದಕ್ಕೆ ನಟ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಬೋದು, ಲೈಕ್ ದ್ರಾಕ್ಷಿ, ಗೋಡಂಬಿ, ಇಲ್ಲ ಬಾದಾಮಿ ಎಲ್ಲನೂ ಚಾಪ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಅವೆಲ್ಲ ತಿನ್ನಲ್ಲ, ಅದರಿಂದ ನಾನು ಆ್ಯಡ್ ಮಾಡಿಲ್ಲ. ಸೊ ಎಲ್ಲ ಟ್ರೈ ಮಾಡಿ ಗೈಸ್, ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನು ಮುಂದೆ ಇದೇ ಥರ ಸಿಂಪಲ್ ಐಸ್ ಕ್ರೀಮ್ಗಳಾಗಿರಲಿ, ಇನ್ನೊಂದೇ ಆಗಿರಲಿ ತೋರಿಸ್ತೀನಿ. ಸೊ ದಯವಿಟ್ಟು ಯಾರೂ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ನಾನು ಅದು ಫ್ರೀಸ್ ಆಗಲಿ, ಆಮೇಲೆ ನಾನು ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಆಗಿತ್ತು, ಯಾವ ಥರ ಆಗಿದೆ ಅಂತ. ಸೊ ದಯವಿಟ್ಟು ವಿಡಿಯೋನ ನೋಡ್ತಾ ಇರಿ, ಯಾರೂ ಸ್ಕಿಪ್ ಮಾಡಬೇಡಿ. ಸೊ ನಾನು ಐಸ್ ಕ್ರೀಮ್ ಮಾಡಿದ್ವಲ್ಲ,
ಸೊ ಅದರ ಕಂಟಿನ್ಯೂಷನ್ ಬ್ಲಾಗ್ ಇದು. ಸೊ ಯಾವ ಥರ ಆಗಿದೆ ಏನು ಅಂತ ನೋಡೋಣ. ಸೊ ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ನೋಡೋಣ ಯಾವ ಥರ ಆಗಿದೆ ಅಂತ. ಸೊ ಇದನ್ನು ತೊಗೊಂಡು ಬಂದು ಹಾಗೆ ಇಟ್ಟಿದ್ದೀನಿ, ಓಪನ್ ಮಾಡೋಣ. ನೋಡಿ ಏನು ಸಖತ್ತಾಗಿದೆ ಐಸ್ ಕ್ರೀಮ್ ಅಂತ. ಸೊ ನೋಡ್ತಾ ಇರ್ಬೋದು ನೀವೇ. ಸೊ ನೋಡ್ತಾ ಇರ್ಬೋದು ಏನು ಸಖತ್ತಾಗಿದೆ ಅಂತ. ಸೊ ಈ ಥರ ಪೋರ್ಷನಾಗಿ ಕಟ್ ಮಾಡಿಕೊಂಡು ಆರಾಮಾಗಿ ತಿನ್ಕೊಳ್ಬೋದು. ಏನು ಸಖತ್ತಾಗಿರುತ್ತೆ ಐಸ್ ಕ್ರೀಮು. ಸೊ ಆಚೆಗಡೆ ಬೈ ಮಾಡಿ ತಿನ್ನೋದಕ್ಕಿಂತ ಸೊ ಬೆಸ್ಟು ಮನೆಯಲ್ಲೇ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಸೊ ಎಲ್ಲ ಒಂದ್ಸತಿ ಟ್ರೈ ಮಾಡಿ. ಸೊ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ನೋಡಿ ಈ ಥರ ಮಾಡಿಕೊಂಡು ಸೊ ಇನ್ನು ಚಿಕ್ಕ ಪೀಸ್ಗಳ ಥರ ಮಾಡಿಕೊಂಡು ಆರಾಮಾಗಿ ಎಲ್ರಿಗೂ ಸರ್ವ್ ಮಾಡಿಕೊಂಡು ತಿನ್ಬೋದು. ಮನೇಲಿ ಅಪ್ಪ ಅಮ್ಮ ಅಜ್ಜಿ ತಾತ ಗಂಡ ಎಲ್ರೂ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ತಿನ್ಬೋದು ಗೈಸ್. ಚೆನ್ನಾಗಿ ಬಂದಿದೆ ಐಸ್ ಕ್ರೀಮ್ ಅಂತ. ಸೊ ಈ ಥರ ಮನೆಯಲ್ಲೇ ತುಂಬ ಸಿಂಪಲ್ ಆ್ಯಂಡ್ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ನಾನು ಪಲ್ಪೆಲ್ಲ ಜಾಸ್ತಿ ಹಾಕಿದ್ರಿಂದ ಸ್ವಲ್ಪ ಟೆಕ್ಸ್ಚರ್ ಕಮ್ಮಿ ಆಗಿದೆ. ಸೊ ನೀವು ಹಾಲು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ, ಸೊ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಐಸ್ ಕ್ರೀಮ್ ಅಂತ. ಸೊ ಆರಾಮಾಗಿ ಮನೆಯಲ್ಲೇ ಮಾಡಿಕೊಂಡು ಆರಾಮಾಗಿ ತಿನ್ಕೊಳ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಫಾಲೋ ಮಾಡಿ ಅಂತ ಕೇಳ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.